ಒಂದು ಅವಕಾಶ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಬೋರ್ಡಿಗೆ ಬಂದ ಮೇಲೆ ಮೊದಲನೇ ಡೆಪಾಸಿಟ್ ಅಂತ ಬಂದಿದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ. ಆದ್ದರಿಂದ ಅದನ್ನು ಆ ಗ್ರ್ಯಾಟಿಟ್ಯೂಡನ್ನು ಕಾರಣ ಏನು ಅಂತಂದರೆ ಅಶೋಕ್ ಹಾರ್ನಳ್ಳಿನವರು ಇದು ಭಾನುಪ್ರಕಾಶ್ ಶರ್ಮಾರವರನ್ನು ಬೆಂಬಲಿಸ್ತಿರ್ತಕ್ಕಂಥದ್ದು ಮತ್ತು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಹಾರ್ನಳ್ಳಿಯವರೇ ಪಾಪ ವಾಲಂಟರಿಲಿ ಬಂದು ನಾನು ₹1 ಕೋಟಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ನಾನು ಕಾರ್ಯಕ್ರಮ ಮಾಡಿ ಉಳಿಸಿರ್ತಕ್ಕಂಥ ಹಣ ನಿಮ್ಮಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸೋಕ್ಕೂ ಕೂಡ ನನಗೊಂದು ಅವಕಾಶ ಸಿಕ್ಕಿದೆ. ಮತ್ತು ಏಪ್ರಿಲ್ 13ನೇ ತಾರೀಕು ಮುಂದೆ ಬರುವಂತಹ 5 ವರ್ಷಗಳ ಟರ್ಮ್ಗೆ ಚುನಾವಣೆ ನಡೀತಾ ಇರೋವಂಥದ್ದು ತಮ್ಮೆಲ್ಲರೂ ತಿಳಿದಂತೆ. ಈ ಸಂದರ್ಭದಲ್ಲಿ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರು ಅಧ್ಯಕ್ಷೀಯ ಇದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷರಾಗಿ ಚುನಾಯಿತರಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ನಾವೆಲ್ಲರೂ ಕೂಡ ಅವರು ಕೇಳುವಷ್ಟೇ ಇಲ್ಲ, ಅವರಿಗೆ ಇಂಥ ವ್ಯಕ್ತಿತ್ವದ ಒಬ್ಬ ಅಧ್ಯಕ್ಷರು ಸಿಗ್ತಾ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅನ್ನುವಂಥದ್ದು ನಿಜವಾಗ್ಲೂ ಎಲ್ರಿಗೂ ಸಂತೋಷ ತಂದಿರ್ತಕ್ಕಂಥದ್ದು. ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಇವತ್ತು ಹೆಮ್ಮೆ ಪಡುವಂತಹ ಸಂದರ್ಭ ಬಂದಿದೆ. ಒಬ್ಬರು ಇಂಥ ವೈದಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಮತ್ತು ಯಾವುದೇ ಒಂದು ಸಣ್ಣ ಏನೋ ಲೋಪ ಅಥವಾ ದೋಷ ಅಂತ ಕಂಡುಹಿಡಿಯೋಕ್ಕೆ ಅವಕಾಶವೇ ಇದೆ ಅಂತಕ್ಕಂಥ ಒಬ್ಬ ಅಭ್ಯರ್ಥಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಈ 5 ವರ್ಷಗಳ ಕಾಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಭಾಳ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥ ಎಲ್ಲ ಮುನ್ಸೂಚನೆಯನ್ನು ನಮಗೆ ಸಿಕ್ಕಿದೆ ಇವರ ಅಭ್ಯರ್ಥಿ ಇದರಿಂದ. ಆದ್ದರಿಂದ ಸರ್ ನಾವೆಲ್ಲರೂ ಕೂಡ ತಮಗೆ ನಮ್ಮ ಕೈಲಾದಷ್ಟು ಮತ್ತು ಶಕ್ತಿ ಮೀರಿ ನಮ್ಮ ಗೆಲುವಿಗೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ. ಹಾಗೂ ಇಲ್ಲಿ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕಿಂದು ತಮಗೆ ಯಾಕೆ ಒಂದು ಬಲ ಕೊಡುತ್ತೆ ಅಂತಂದರೆ ಇಲ್ಲಿ ಯಾರ್ಯಾರು ಮೆಂಬರ್ಗಳಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಮೊದಲು ಕಂಡೀಷನ್ ಇದ್ದಿದ್ದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಮೆಂಬರ್ಶಿಪ್ ಇದ್ದರೆ ನಮ್ಮ ಬ್ಯಾಂಕ್ನಲ್ಲಿ ಮೆಂಬರ್ಶಿಪ್ ಕೊಡ್ತೀವಿ ಅನ್ನುವಂಥದ್ದು ಇದ್ದಿದ್ದರಿಂದ ಆಲ್ಮೋಸ್ಟ್ ಕಾಮನ್ ಮೆಂಬರ್ಶಿಪ್ ಇದೆ. ಆದ್ದರಿಂದ ನಾವು ಕೂಡ ತಮ್ಮ ಪರವಾಗಿ ಕೆಲಸ ಮಾಡ್ತೀವಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಇದರಲ್ಲಿ ಮೆಂಬರ್ಶಿಪ್ನಲ್ಲಿ ನಮ್ಮ ಬ್ಯಾಂಕಿನ ಸದಸ್ಯರು ಯಾರ್ಯಾರಿದ್ದಾರೋ ಮತ್ತು ನಮ್ಮ ಸರ್ಕಲ್ನಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಇದನ್ನು ನಾವು ಮನವರಿಕೆ ಮಾಡಿಕೊಟ್ಟು ನಮ್ಮ ಗೆಲುವಿನಲ್ಲಿ ನಾವು ಕೂಡ ಒಂದು ಸಣ್ಣ ಪಾತ್ರವನ್ನು ವಹಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕೈಲಾಸ ಸಹಾಯನ ಕೈಲಾದ ಸೇವೆಯನ್ನು ನಿಮ್ಗೆ ನಾವು ಮಾಡ್ತೀವಿ. ಬ್ರಾಹ್ಮಣ ಮಹಾಸಭೆ ಇಷ್ಟು ವರ್ಷ ಯಾವ ರೀತಿ ನೋಡ್ಕೊಂಡು ಹೋಗ್ತಿತ್ತು ಅದರ 2 ಪಟ್ಟು ಚೆನ್ನಾಗಿ ನಡೆಯೋ ರೀತಿಯಲ್ಲಿ ನಾವು ನಿಮಗೆ ಯಾವ ರೀತಿ ಬೇಕೋ ಆ ಸೇವೆಯನ್ನು ನಾವು ಸಲ್ಲಿಸ್ತೀವಿ ಅಂತ ನಾವು ಎಲ್ಲರ ಪರವಾಗಿ ನಮ್ಮ ಬೇರೆ ಆಚೆ ಕಡೆ ಇರುವಂಥ ಸ್ನೇಹಿತರು ಸಂಬಂಧಿಕರು ಎಲ್ಲರ ಪರವಾಗಿ ತಮಗೆ ನಾನು ಬಂಧುಗಳೇ, ಬಂಧುಗಳೇ, ಮುಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಏಪ್ರಿಲ್ 13ನೇ ತಾರೀಕು ಬರ್ತಾ ಇದೆ. ನಾನು ಹಿಂದಿನ ಪ್ರಸ್ತುತ ಅಧ್ಯಕ್ಷರಾಗಿರತಕ್ಕಂಥ ಅಶೋಕ್ ಹಾರ್ನಳ್ಳಿ ಬೆಂಗಳೂರು ಅಭ್ಯರ್ಥಿಯಾಗಿ ನಾನು ಸಹ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಚಿಕ್ಕ ವಯಸ್ಸಿನಿಂದಲೂ ಸಹ ವೈದಿಕ ಪರಂಪರೆಯಿಂದ ಬಂದು ಬ್ರಾಹ್ಮಣ ಸಂಘಟನೆಗಳು ಅನೇಕರನ್ನು ಕೆಲಸ ಮಾಡಿ ಶ್ರೀರಂಗಪಟ್ಟಣದಲ್ಲೂ ಸಹ ನಾನು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿ, ಮಂಡ್ಯ ಜಿಲ್ಲೆಯಲ್ಲೂ ಸಹಿತ ನಾನು ಉಪಾಧ್ಯಕ್ಷರಾಗಿ ಮತ್ತು ಇಲ್ಲಿ 25 ವರ್ಷಗಳಿಂದ ಉಪಾಧ್ಯಕ್ಷರಾಗಿ BNB ಸುಬ್ರಹ್ಮಣ್ಯಂ ಇದ್ದಾಗಲೂ ಸಿ ವಿ ಶಾಸ್ತ್ರಿಗಳಿದ್ದಾಗಲೂ ಎಲ್ಲರೂ ಕಾಲದಲ್ಲೂ ಸಹಿತ ಉಪಾಧ್ಯಕ್ಷರಾಗಿ ಸೇವೆ ಮಾಡಿದ್ದೆ. ಈ ಸತಿ ನಾನು ಅಚಾನಕ ಕಾರಣಾಂತರದಿಂದ ಅಂತ ಹೇಳ್ತೀನಿ. ಯಾಕೆಂದರೆ ಬೇರೆಯವ್ರಿಗೆಲ್ಲ ಈಗ ಅಧ್ಯಕ್ಷರುಗಳ ಪ್ರಚಾರ ಸಾರ್ 2 ವರ್ಷ ಇದೆ 3 ವರ್ಷ ಇದೆ ಅಂತಾರೆ. ನಾನು ಇತ್ತೀಚೆಗೆ ಬಂದಾಗ ಪಾಪ ಅಶೋಕ್ ಹಾರ್ನಳ್ಳಿಯವರು ಇಲ್ಲ ನಾನು ಈ ಥರ ಒಂದು ಮನಸ್ಸು ಮಾಡಿದ್ದೀನಿ ಅಂತ ನನ್ನ ಪಾಪ ಪರ್ಸ್ನಲ್ಲಾಗಿ ಬಂದು ಕೇಳಿದ್ರು. ನನ್ನ ಕಾರಣಾಂತರಗಳಿಂದ ಆಗ್ತಿಲ್ಲ, ನೀವು ಇರಬೇಕು, ನೀವೆಲ್ಲ ಸಮಾಜದಲ್ಲಿ ನಿಮ್ಮಂಥವ್ರು ಇರಬೇಕು ಅಂತಕ್ಕಂಥದ್ದನ್ನು ಹೇಳಿ ಅವ್ರು ಹೇಳಿದ್ರು. ಸರಿ ಬಲವಂತ ಮನಸ್ಸು ಮಾಡಿದೆ. ಯಾಕೆಂದರೆ ನನಗೆ ಬೇರೆ ಬೇರೆ ಕೆಲಸಗಳು ಜಾಸ್ತಿ. ಸ್ವಲ್ಪ ನಾನು ಹೇಳಿದಾಗೆ ನಾನು ವಿದೇಶದಲ್ಲೂ ಬ್ರಾಹ್ಮಣ ಸಂಘ ಕಟ್ಟಿದ್ದೀನಿ. ನಾನು ಡಲಾಸಲ್ಲಿ ಸುಮಾರು 180 ಜನ ಮೆಂಬರ್ ಇದ್ದಾರೆ, ಟ್ಯಾಂಪಾದಲ್ಲಿದ್ದಾರೆ ಮತ್ತು ಮಯಾಮಿನಲ್ಲಿ ಕಟ್ಟಿದ್ದೀನಿ. ಈಗ ನ್ಯೂಯಾರ್ಕಲ್ಲಿ ಮತ್ತು ಅಲ್ಲಿ ಹಳೆ ಸಂಘ ಇದೆ ಅದನ್ನು ತಿರುವನಂತಪುರ ಮಾಡೋಣ ಅಂತವರೆಲ್ಲ ಮಾಡಿದೆ. ಹೀಗೆ ಕಟ್ಕೊಂಡು ಎಲ್ಲ 14 ಸಂಸ್ಥೆಯಲ್ಲೂ ನಾನು ಸಹ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೆ. ಹಾಗೂ ಮತ್ತು ನಾನು ಬೇರೆ ಬೇರೆ ಕಾರ್ಯಕ್ರಮಗಳು ಅಷ್ಟೇ, ಇದೊಂದೇ ಅಲ್ಲ, ಭಾರತೀಯ ಮಜ್ದೂರ್ ಸಂಘಕ್ಕೂ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ. ಹೀಗೆ ನನ್ನದೇ ಒಂದು ಚಿಕ್ಕದಾಗಿದೆ. ಇದರ ಬ್ಯಾಂಕನ್ನು ಸಹಿತ ಮತ್ತು ಶಾಸನಿಕ ಕ್ರೌಡ್ ಸೊಸೈಟಿ ಅಂತ ಮಾಡಿ ಒಂದು 5 ವರ್ಷ ಆಯಿತು. 60 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿ ಅದು ಮಾಡ್ತಿದ್ದೇನೆ. ಹಾಗೆ ಇದನ್ನು ಮಾಡಬೇಕು, ಏನಾದರೂ ಪ್ರಿಪೇರ್ಗೆ ಸಹಾಯ ಮಾಡಬೇಕು ಅನ್ನೋ ದೇಶ ಇತ್ತು. ಅಷ್ಟರೊಳಗೆ ನಮಗೂ ಹಾರ್ನಳ್ಳಿಯವರು ಸಿಕ್ಕಿ ಇದನ್ನಿದೆ, ಖಂಡಿತವಾಗಿ ಮುಂದುವರಿಸ್ಕೊಳ್ಳೋಕೆ ನೀವೇ ಸಕ್ರಿಯವಾದ ಅಭ್ಯರ್ಥಿ ಅಂತ ಹೇಳೋದು.
ಆದ್ದರಿಂದ ನನಗೆ ಈ ಬ್ಯಾಂಕು 2015 ಇಸ್ವಿಯಲ್ಲಿ ನಾನು 42 ಲಕ್ಷ ಸಾಲ ರಾಜಾಜಿನಗರ ಬ್ಯಾಂಕಲ್ಲಿ ತೊಗೊಂಡಿದ್ದೆ. ಆಮೇಲೆ ತೊಗೊಂಡು 6-7 ತಿಂಗಳಲ್ಲೇ ನಾನು ತೀರ್ಸೆಲ್ಲ ಮಾಡಿ ನಾನು ಉತ್ತಮವಾದ ಶಾಶ್ವತ ಧಾರ್ಮಿಕ ಕ್ರಿಯಾ ಸಮಿತಿ ಅಂತ ಒಂದು ಭವನವನ್ನು ಕಟ್ಟಿದ್ದೇನೆ. ಆಗಿಂದ ಸಂಪರ್ಕ. ಆಮೇಲೆ ಅವಾಗ ಒಂದೆಲ್ಲ 1.5 ಲಕ್ಷ ಇಂಪ್ರೂವ್ ಹೊಡಿದೆ, ನೋಡೇ ಇರಲಿಲ್ಲ ನಾನು. ಮೊನ್ನೆ ಇತ್ತೀಚೆಗೆ ಅವತ್ತಿಂದ ಬಂದಾಗ ನಿಮ್ಮ ಸ್ನೇಹಿತರು ಹುಡುದಾಗ ಅದು 2 ಲಕ್ಷ ತನಕ ಏನೋ ಇದೆ ಅಂತ ಹೇಳಿದ್ರು. ಅವತ್ತಿಂದ അതിನ ಸಂಪರ್ಕ ಅವಾಗಲಿಂದ ಇದೆ. ಹಾಗೆ ನಾನು ಇಲ್ಲಿ ಕರ್ಣಿಕರ ಪಾಠಶಾಲೆಯನ್ನು ಮಾಗಡಿ ಅಲ್ಲಿ ಕರ್ಣಿಗೆ ಓದಿದ್ದೆ. ಆಮೇಲೆ ಕೊಪ್ಪದಲ್ಲಿ ನನ್ನ ಗುರುಗಳ ಅಧ್ಯಯನ, ಹೀಗೆ ಎಲ್ಲ ಸಂಚಾರಗಳೆಲ್ಲ ಮಾಡ್ಕೊಂಡು ಬಂದು ಇದೊಂದು ಉತ್ತಮವಾದ ಸೇವೆ ಮಾಡೋಣ ಅಂತ ಅಂದ್ಕೊಂಡಾಗ ನಾನು ಆರೇ ಪಾಪ ನಿಮಗೆ ತೊಂದರೆ ಆಯಿತು, ಮೀಟಿಂಗ್ ಮಧ್ಯೆ ಬರಬಾರ್ದು, ಆದರೂ 3 ಗಂಟೆ ಒಳಗೆ ಬರಬೇಕು ಅಂತ ಆರ್ಟ್ ಆಫ್ ಲಿಂಗ್ ಅವ್ರಿಗೆ ಹೇಳಿದರು, ರವಿಶಂಕರ್ ಗುರುಜಿ ಬರಬೇಕು ಅಂತ. ಸ್ವಲ್ಪ ಅದ್ರ ಮಾತುಕತೆ ಲೇಟ್ ಆಗೋಯ್ತು. ಆದ್ದರಿಂದ ಬಂದಿದ್ದೀನಿ. ತಮ್ಮೆಲ್ಲರ ಸಂಪೂರ್ಣ ಸಹಕಾರ. ಯಾಕೆ ನಮಗೆ ಈ ಬ್ಯಾಂಕಿನ ವ್ಯವಹಾರದಲ್ಲಿ ಇದ್ರ ವ್ಯವಹಾರದಲ್ಲಿ ಸ್ವಲ್ಪ ಯಾರು ಬೇಕು ಫೋಕಸಿಂಗ್ ಜೊತೆಗಿರೋರು ಕೆಲಸ ಮಾಡ್ಕೊಳ್ಳೋದೆಲ್ಲ ಸಂಪೂರ್ಣವಾಗಿ ನಮಗೆ ಶಿಷ್ಯರೆಲ್ಲ ಇದ್ದಾರೆ ಅಂತ ಈಗ ಗೊತ್ತಾದ ಮೇಲೆ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಅತ್ಯಗತ್ಯ ಅಂತ ಹೇಳ್ತಾ ಯಾರ್ಯಾರಿದ್ದಾರೆ ಅವ್ರಿಗೆ ತಿಳಿಸಿ ನಮಗೆ ಬೆಂಬಲಿಸಬೇಕು ಅಂತ ಇವತ್ತಿನ ದಿವಸ ನಾನು ನಮ್ಮ ಅಧ್ಯಕ್ಷರ ಜೊತೆಗೆ ಎಲ್ಲರೂ ಸಹ ಕೇಳ್ಕೊತಾ ಇದ್ದೀನಿ. ಅಶ್ವತ್ಥನಾರಾಯಣವರು ನಮ್ಮೂರಿನಲ್ಲಿ